ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ, ರಾತ್ರಿ ಏನಾದರೂ ಮನೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದ್ರೆ ಬೆಳಿಗ್ಗೆ ನಾವು ಚಿತ್ರಾನ್ನ ಮಾಡ್ತೀವಿ. ಸೊ ಇವತ್ತು ಡಿಫ್ರೆಂಟಾಗಿ ಮಶ್ರೂಮ್ ರೈಸ್ ಮಾಡೋಣ. ಮೊದಲಿಗೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ 2-3 ಸರಿ ವಾಶ್ ಮಾಡಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಶ್ರೂಮನ್ನು ಕಟ್ ಮಾಡಿ ಇಡಬೇಕು. ಮಶ್ರೂಮ್ ರೈಸ್ ಮಾಡೋದಕ್ಕೆ ಮಶ್ರೂಮ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಬಾಣಲಿಗೆ 2 ಚಮಚ ತುಪ್ಪ ಹಾಗೂ ಸೋಂಪು ಕಾಳು, ಮಶ್ರೂಮ್ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಮಶ್ರೂಮ್ ನೀರು ಬಿಟ್ಕೊಳ್ಳೋದ್ರಿಂದ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿವಾಗ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ, ನೀವು ಬೇಡ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ, ಖಾರದ ಪುಡಿ ಹಾಗೂ ಗರಂ ಮಸಾಲ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ಸೊ ಈಗ ರೈಸ್ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿ ಮಶ್ರೂಮ್ ರೈಸ್ ರೆಡಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.